ತಗೊಂಡು ನೋಡಿ. ಯಾಕೆ ಮೇಡಮ್ ಇದೆಲ್ಲ? ನಿಮ್ಮ ಭಾವನ ಚಿಕಿತ್ಸೆಗೆ. ನಿಮ್ದೇ ಅಷ್ಟೊಂದು ಸಮಸ್ಯೆ ಇದೆ ಅಲ್ಲದೆ ನಾಳೆಯಿಂದ ಮನೆಗೆ ಬರಲ್ಲ ಅಂತ ಸೌಂದರ್ಯ ಮೇಡಮ್ಗೆ ಮಾತು ಕೊಟ್ಟಿದ್ದೀರಾ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಇಸ್ಕೊಳ್ಳಿ? ಅಲ್ಲದೆ ಇಷ್ಟೊಂದು ಬೆಲೆ ಬಾಳೋ ಒಡವೆ ಕೊಡ್ತಿದ್ದೀರಾ. ಬೇಡ ಮೇಡಮ್. ಬೇಡ ಅನ್ಬಿಡಿ ಜಾಜಿ ಅಕ್ಕ. ಮನುಷ್ಯ ಆರೋಗ್ಯವಾಗಿದ್ರೆ ಇಂಥ ಒಡವೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಮನುಷ್ಯನೇ ಇಲ್ಲ ಅಂದರೆ ಈ ಒಡವೆದೇನು ಪ್ರಯೋಜನ? ನನ್ನ ಸಮಸ್ಯೆಗಿಂತ ನಿಮ್ಮ ಕಷ್ಟ ದೊಡ್ಡದಾಗಿದೆ. ಮೊದಲು ಅದನ್ನು ಬಗೆಹರಿಸ್ಕೊಳ್ಳಿ. ನನ್ನ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಬಂದ್ರೂ ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ. ನನ್ನ ಅಕ್ಕಂಗೆ ಈ ಥರ ಸಮಸ್ಯೆ ಆಗಿದ್ದಿದ್ರೆ ನಾನು ಕೊಡ್ತಿರ್ಲಿಲ್ವಾ? ದಯವಿಟ್ಟು ಇಟ್ಕೊಳ್ಳಿ ಜಾಜಿ ಅಕ್ಕ. ನಿಮ್ಮ ಋಣನ ನಾನು ಸಾಯೋವರೆಗೂ ಮರೆಯಲ್ಲ ಮೇಡಮ್. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ದು ನಾಳೆ, ಆದರೆ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ. ಐ ಆಮ್ ವೆರಿ ಸಾರಿ. ಮೇಡಮ್, ನೀವೇನು ಹೇಳೋಕೆ ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಚಿರಾಗ್ ಸರ್ ಮನೇಲಿಲ್ಲ, ಅವ್ರ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಕ್ ಬಂದಿದ್ದೀರಿ ತಾನೇ? ಅದಕ್ಕೆ ಇವತ್ತು ಪ್ರೆಸ್ ಮೀಟ್ ಬೇಡ, ನಾಳೆ ಮಾಡೋಣ ಅಂತ ಹೇಳಕ್ ಬಂದಿದ್ದೀರಾ ತಾನೇ? ಚಿರಾಗ್ ಸರ್ ಮತ್ತೆ ಅವ್ರ ಹೆಂಡತಿ ಎಲ್ಲೂ ಹೋಗಿಲ್ಲ ಅಂತ ನಮಗೆ ಗೊತ್ತು. ಅವರು ಮನೇಲೇ ಇದ್ದಾರೆ. ನೀವ್ಯಾಕೆ ಪ್ರಶ್ನೆಯವ್ರ ಮುಂದೆ ಅವ್ರನ್ನ ಕರೆಸ್ತಾ ಇಲ್ಲ? ಇದರಿಂದ ಏನಾದ್ರೂ ಉದ್ದೇಶ ಇದೆಯಾ? ಈ ಮದುವೆ ನಿಮ್ಗೆ ಇಷ್ಟ ಇಲ್ವಾ? ಅಥವಾ ಈ ಮದುವೆ ಪಬ್ಲಿಕ್ ಆಗಬಾರ್ದು ಅನ್ನೋದು ನಿಮ್ ಉದ್ದೇಶನಾ? ಹೇಳಿ ಮೇಡಮ್. ನಮ್ಮ ಪ್ರಶ್ನೆಗಳು ಉತ್ತರ ಕೊಡಿ. ಸ್ಟಾಪ್ ಇಟ್. ನೀವೆಲ್ಲ ಏನ್ ಪ್ರೆಸ್ನವರ ಇಲ್ಲ ಸಿನಿಮಾಗೆ ಕತೆ ಬರೆಯೋರ? ಯಾಕೆ ಮೇಡಮ್? ಮತ್ತೆ ನಾನ್ ಏನೋ ಹೇಳೋಣ ಅಂತ ಬಂದ್ರೆ ನನಗೆ ಮಾತಾಡಕ್ಕೆ ಅವಕಾಶನೇ ಮಾಡ್ಕೊಡ್ದೆ. ಅಲ್ಲ, ನೀವೇ ಊಹಿಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಚಿರಾಗು ಅವ್ನ ಹೆಂಡತಿ ಮನೇಲಿಲ್ಲ ಅಂತ ನಿಮಗೆ ಯಾರು ಹೇಳಿದ್ದು? ನಾನ್ ಹೇಳದ್ನಾ? ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ದು ನಾಳೆ, ಆದ್ರೂ ನೀವೆಲ್ಲ ಇವತ್ತೇ ಬಂದಿದ್ದೀರಾ. ಅದಕ್ಕೆ ನಾನೇನು ಮಾತಾಡ್ತಿದ್ದ. ಆದ್ರೆ ನೀವು ಊಹಿಸ್ಕೊಂಡು ಏನೇನೋ ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಚಿರಾಗ್ ಅವರು ಅವ್ರ ಹೆಂಡತಿ ಮನೇಲೇ ಇದ್ದಾರೆ ತಾನೇ? ಹೌದು, ಇದಾರೆ. ಅವ್ರನ್ನ ಪ್ರೆಸ್ ಮೀಟ್ ಕರೆಸ್ತೀರಾ? ಅಫ್ಕೋರ್ಸ್. ಸದ್ಯದಲ್ಲೇ ಇಬ್ರು ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾರೆ. ಒತ್ತಲ ಏನ್ರಿ? ತಿಂಡಿ ರೆಡಿನಾ? ಅರೆ, ಇದೇನಿದು? ಸಾಹೇಬ್ರು ದಿನ ಡೈನಿಂಗ್ ಟೇಬಲ್ ಹತ್ರ ಬಂದು ಒತ್ಸಲ ತಿಂಡಿ ಕೊಡೆ ಅಂತಿದ್ದವರು ಇವತ್ತು ಅಡುಗೆ ಮನೆಗೆ ಬಂದ್ಬಿಟ್ಟಿದ್ದೀರಾ, ಅದು ಇಷ್ಟು ಖುಷಿಯಿಂದ? ಏನಿಲ್ಲ ಕಣೆ, ಫೋನಲ್ಲಿ ದೀಪು ಜೊತೆ ಮಾತಾಡಿದ್ನಲ್ಲ, ಅದು ಅಲ್ಲದೆ ನೀನು ಪಾತ್ ಪೂಜೆ ಮಾಡಿದ್ದು ಎಲ್ಲ ನೆನೆಸ್ಕೊಂಡು ಒಂಥರ ಖುಷಿ ಆಯಿತು. ನಾನು ಪಾತ್ ಪೂಜೆ ಮಾಡಿದೆ ಅಂತ ಖುಷಿ ಆಯಿತು, ಇಲ್ಲ ನಿಮ್ಮ ಮಗಳ ಜೊತೆ ಫೋನಲ್ಲಿ ಮಾತಾಡಿದ್ರಲ್ಲ ಅದಕ್ಕೆ ಖುಷಿ ಆಯಿತು? ಅದು ಖುಷಿ ವಿಚಾರನೇ ಅಲ್ವೇನೆ. ದೀಪುಗೆ ಅರ್ಚನಾ ಅವರು ಹೊಸ ಕನ್ನಡಕ ತಂದು ಕೊಟ್ಟಿದ್ದು, ಮತ್ತು ಆ ಮನೆಯಲ್ಲಿ ಅವರೆಲ್ಲ ದೀಪುನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರೋದು ಎಲ್ಲ ಕೇಳಿ ಮನಸ್ಸಿಗೆ ತುಂಬ ಖುಷಿ ಆಯಿತು ಕಣೆ. ನೋಡಿದ್ರಾ ಈಗ ಸತ್ಯ ಹೇಗೆ ಹೊರಗೆ ಬಂತು ಅಂತ? ಇವತ್ತು ನಾವು ಖ್ಯಾತ ಉದ್ಯಮಿ ಸೌಂದರ್ಯರವರ ಮನೆ ಮುಂದೆ ಬಂದಿದ್ದೇವೆ. ಸೌಂದರ್ಯ ಅವ್ರ ಮನೆ ಮುಂದೆನಾ? ಅಣ್ಣ, ಅಣ್ಣ, ಯಾಕೆ? ಏನಾಯ್ತೆ? ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದೀಯಾ? ನೀವಿಬ್ರು ಬೇಗ ಬನ್ನಿ ಇಲ್ಲಿ. ಏನಾಯ್ತು ಅಂತ ಮೊದಲು ಹೇಳೆ. ಅಣ್ಣ, ಅದು ಹೇಳೋದಲ್ಲ, ನೀವೇ ಕಣ್ಣಾರ ನೋಡೋದು. ನೀನ್ ಬಾ ಬೇಗ. ಅದಕ್ಕೆ ನೀವು ಬೇಗ ಬನ್ನಿ. ನಡೀರಿ. ಬಾ ಅಣ್ಣ, ನೋಡ್ ಬಾ. ಫ್ಯಾಷನ್ ಡಿಸೈನರ್ ಚಿರಾಗ್ ರವರು ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚಿರಾಗ್ ಅವರ ಕೈ ಹಿಡಿದಿರುವಂತ ಹುಡುಗಿ ಯಾರು ಅಂತ ನೋಡೋಣ ಬನ್ನಿ. ಈ ನ್ಯೂಸ್ ಚಾನೆಲ್ ಅವ್ರು ಯಾತಕ್ಕೆ ಅವ್ರ ಮನೆ ಮುಂದೆ ಹೋಗಿದ್ದಾರೆ? ಅಲ್ಲೇನಾದ್ರೂ ಸಮಸ್ಯೆ ಇದೆಯಾ? ಅಣ್ಣ, ದೀಪುನಿ ಏನೋ ಎಡವಟ್ ಮಾಡಿದಾಳೆ ಅಂತ ನನ್ಗೆ ಅನಿಸ್ತಿದೆ. ಅದಕ್ಕೆ ಟಿವಿಯವರೆಲ್ಲ ಬಂದಿದ್ದಾರೆ ಅದನ್ನ ಹೇಳೋದಕ್ಕೆ. ಸ್ವಲ್ಪ ಸುಮ್ಮನಿರ್ತೀಯಾ? ನಿನಗೆ ಯಾವಾಗ್ಲೂ ಅವಳ ಮೇಲೆ ಅನುಮಾನ. ಮತ್ತೆ ಟಿವಿಯವ್ರು ಯಾಕೆ ಬಂದಿದ್ದಾರೆ? ಒಂದು ನಿಮಿಷ ಇರು, ದೀಪುಗೆ ಫೋನ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊತೀನಿ. ಈಗಲೇ ಬೇಡ ರೀ, ಅವಳು ಗಾಬರಿ ಆಗಿರ್ತಾಳೆ. ಇವ್ರೇನು ಹೇಳ್ತಾರೆ ತಿಳ್ಕೊಳ್ಳೋಣ. ಈ ನ್ಯೂಸ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಅವಳಿಗೆ ಫೋನ್ ಮಾಡಿ. ಹಾಂ, ಅದಕ್ಕೆ
ಅದಕ್ಕೆ ಪ್ಲೀಸ್ ಇದೊಂದು ವಿಷಯದಲ್ಲಿ ನಾನು ಫೋರ್ಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಇದು ನಾನು ಇಷ್ಟಪಟ್ಟಾಗಿರೋ ಮದುವೆನೇ ಅಲ್ಲ, ಪರಿಸ್ಥಿತಿಗೆ ಸೋತಾಗಿರೋ ಮದುವೆ. ಅಂಥದ್ರಲ್ಲಿ ಆ ಹುಡುಗಿನ ಇಷ್ಟ ಇಲ್ಲದಿದ್ರು ಹೆಂಡತಿಯಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಗೆ ಆನ್ಸರ್ ಮಾಡಲಿ ಅದಕ್ಕೆ? ನೋ 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 ಕಾಣಿ ಅದಕ್ಕೆ ಪ್ಲೀಸ್ ಅದಕ್ಕೆ ನಾನು ಅಲ್ಲಿಗೆ ಬರ್ದಿರೋ ಥರ ನೀವು ಏನಾದರೂ ಮ್ಯಾನೇಜ್ ಮಾಡಿ. ಇಲ್ಲಾಂದ್ರೆ ಪ್ರೆಸ್ ಮೀಟ್ನ ಕ್ಯಾನ್ಸಲ್ ಮಾಡಿಸಿ. ಚಿರು ಪ್ಲೀಸ್, ನಿನ್ನ ಸಿಚುಯೇಷನ್ ನನಗೆ ಅರ್ಥ ಆಗುತ್ತೆ, ಆದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಚಿರು. ಪ್ರೆಸ್ನವರೆಲ್ಲ ಬಂದ್ಬಿಟ್ಟಿದ್ದಾರೆ. ಪ್ರೆಸ್ನವ್ರಿಗೆ ಏನಾದರೂ ನಾವು ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದ್ರೆ ತುಂಬ ತೊಂದರೆ ಆಗುತ್ತೆ. ಆ ಪ್ರಾಬ್ಲಮ್ಸ್ನೆಲ್ಲ ನಾವೇ ಫೇಸ್ ಮಾಡಬೇಕಾಗುತ್ತೆ ಚಿರು. ಚಿರು ಪ್ಲೀಸ್, ನಾನು ಯಾವತ್ತೂ ನಿಂಗೆ ಯಾವುದೇ ವಿಚಾರದಲ್ಲೂ ಇಷ್ಟೊಂದು ಫೋರ್ಸ್ ಮಾಡಿಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಚಿರು. ಇವತ್ತು ಒಂದೇ ಒಂದಿನ ಪ್ಲೀಸ್ ಪ್ರೆಸ್ ಮೀಟ್ ಅಟೆಂಡ್ ಮಾಡು. ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಬಟ್ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಏನಂತ ಆನ್ಸರ್ ಮಾಡಲಿ? ಅವ್ರು ಏನೇ ಕೇಳಿದ್ರು ನೀನು ಏನು ಮಾತಾಡಬೇಡ, ಸುಮ್ಮನೆ ಇರು. ಎಲ್ಲದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಇವತ್ತೊಂದಿನ ಈ ಪ್ರೆಸ್ ಮೀಟ್ ಮುಗ್ದು ಹೋಗ್ಲಿ, ಆಮೇಲೆ ದೀಪ ನಿನ್ನ ಕಣ್ಣು ಮುಂದೆ ಇರ್ತಿರೋ ಹಾಗೆ ನಾನು ನೋಡ್ಕೋತೀನಿ ಚಿರು.